ನಮಸ್ಕಾರ ವೀಕ್ಷಕರೇ. ಮಹಾರಾಷ್ಟ್ರದ ಮಹಾ ದಿಗ್ವಿಜಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆರ್ಎಸ್ಎಸ್ ಈಗ ಮತ್ತೊಂದು ಮೆಗಾ ಮಿಷನ್ಗೆ ರೆಡಿಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಗೆ ಆರ್ಎಸ್ಎಸ್ ಟೀಮ್ ಕಾಲಿಟ್ಟಿದೆ. ಕಳೆದ 10 ವರ್ಷಗಳಿಂದ ದೆಹಲಿಯನ್ನ ಕೈ ವಶದಲ್ಲಿಟ್ಟುಕೊಂಡಿರೋ ಕೇಜ್ರಿವಾಲ್ಗೆ ಈ ಬಾರಿ ಹಿನ್ನಡೆ ಆಗ್ಬೋದು ಅಂತ ಅನ್ನಿಸಿದ್ರೂ ವಾಸ್ತವ ಬೇರೆನೇ ಇದೆ. ಈಗಾಗಲೇ ಸರ್ವೆ ಕೂಡ ಬಂದಿದ್ದು ಈ ಬಾರಿ ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಇರೋದು ಪಕ್ಕಾ ಆಗಿದೆ. ಈ ಹೊತ್ತಲ್ಲಿ ಆರ್ಎಸ್ಎಸ್ ಟೀಮ್ ಎಂಟ್ರಿ ಕೊಡ್ತಾ ಇರೋದು ಮಾಜಿ ಸಿಎಂ ಕೇಜ್ರಿವಾಲ್ಗೆ ನಡುಕವನ್ನ ಹುಟ್ಟಿಸ್ತಾ ಇದೆ. ಇನ್ನೊಂದೆಡೆ ಮಹಾ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿರೋ ದೇವೇಂದ್ರ ಫಡ್ನವೀಸ್ ಜೋಡೋ ಯಾತ್ರೆಯ ಸ್ಫೋಟಕ ವಿಚಾರವನ್ನ ಬಿಚ್ಚಿಡ್ತಾ ಇದ್ದಾರೆ. ರಾಹುಲ್ ನೇತೃತ್ವದ ಯಾತ್ರೆಗೆ ಆಂಟಿ ಇಂಡಿಯನ್ ಶಕ್ತಿಗಳು ಹೇಗೆಲ್ಲ ಸಹಕಾರ ನೀಡಿದ್ವು ಅನ್ನೋದು ರಿವೀಲ್ ಆಗ್ತಾ ಇದ್ದು, ಇದರ ತನಿಖೆ ಆಗ್ಲೇಬೇಕು ಅಂತ ಫಡ್ನವೀಸ್ ಆಗ್ರಹಿಸಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ವಿಸ್ತಾರದಲ್ಲಿ ದೆಹಲಿ ಸಣ್ಣದೇ ಇರಬಹುದು, ಆದ್ರೆ ಭವ್ಯ ಭಾರತದ ರಾಜಧಾನಿ ಅಂದ್ಮೇಲೆ ಅದಕ್ಕೆ ಅದರದ್ದೇ ಆದ ತೂಕ ಇದೆ. ಇಡೀ ಭಾರತವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಸಂಕಲ್ಪ ತೊಟ್ಟು ಅದನ್ನ ಒಂದು ಹಂತದಲ್ಲಿ ಸಾಧಿಸ್ತಾ ಇರೋ ಬಿಜೆಪಿಗೆ ದೆಹಲಿಯನ್ನ ಕೈವಶ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದೆಹಲಿಯಲ್ಲಿ ಬಿಜೆಪಿ ಪ್ರಭಾವ ಇಲ್ವೇ ಇಲ್ಲ ಅಂತಲೂ ಹೇಳೋಕಾಗೋದಿಲ್ಲ. ಸತತವಾಗಿ ಲೋಕಸಭಾ ಎಲೆಕ್ಷನ್ ನಲ್ಲಿ ದೆಹಲಿಯಲ್ಲಿ ಬಿಜೆಪಿ ಪ್ರಾಬಲ್ಯ ಮೆರಿತಾನೇ ಇದೆ. ಆದ್ರೆ ಅದಕ್ಕೆ ತದ್ವಿರುದ್ಧ ಫಲಿತಾಂಶವನ್ನ ವಿಧಾನಸಭೆಯಲ್ಲಿ ಕೊಡ್ತಾ ಇದ್ದಾರೆ ದೆಹಲಿ ಜನರು. ಆದ್ರೆ ಈ ಬಾರಿ ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಕೇಜ್ರಿವಾಲ್ ಸೋತೆ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಗೆಲ್ಲೋ ಚಾನ್ಸ್ ಸಿಕ್ಕಿದ್ರೆ ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಬಂದಂತಿದೆ. ಇದೇ ಕಾರಣಕ್ಕೆ ರಾಷ್ಟ್ರ ರಾಜಧಾನಿ ಒಳಗೆ ಆರ್ಎಸ್ಎಸ್ ಕಾಲಿಟ್ಟಿದೆ. ಹರಿಯಾಣ, ಮಹಾರಾಷ್ಟ್ರದಲ್ಲಿ ಆರ್ಎಸ್ಎಸ್ ಸ್ಟ್ರಾಟಜಿ ವರ್ಕ್ ಆಗೋದಕ್ಕೆ ಪ್ರಮುಖ ಕಾರಣವೇ ಅಲ್ಲಿನ ಲೋಕಲ್ ಇಶ್ಯೂಗಳನ್ನ ಸಮರ್ಪಕವಾಗಿ ಅಧ್ಯಯನ ಮಾಡಿದ್ದು ಹಾಗೂ ಹಿಂದುತ್ವದ ಫಾರ್ಮುಲಾವನ್ನ ಬಳಸಿದ್ದು. ಆದ್ರೆ ಕೇಜ್ರಿವಾಲ್ ವಿಚಾರದಲ್ಲಿ ದೊಡ್ಡ ಸ್ಟ್ರಾಟಜಿ ಅಗತ್ಯತೆ ಇದೆ ಅನ್ನೋದನ್ನ ಎಲ್ಲರೂ ಮನಗಂಡಿದ್ದಾರೆ. ಸದ್ಯದ ಮಾಹಿತಿಗಳ ಪ್ರಕಾರ ದೆಹಲಿಗೆ ಕಾಲಿಡ್ತಾ ಇದ್ದ ಹಾಗೆ ಆರ್ಎಸ್ಎಸ್ ಹಾಗೂ ಬಿಜೆಪಿ ನಡುವೆ ಮೊದಲ ಹಂತದ ಮೀಟಿಂಗ್ ನಡೆದಿದ್ದು, ಕೇಜ್ರಿವಾಲ್ ವಿರುದ್ಧ ದೆಹಲಿಯಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಕೇವಲ ಹಿಂದುತ್ವವನ್ನ ಬಳಸಿಕೊಂಡು ಕೇಜ್ರಿವಾಲ್ ಮನಿಸೋದು ಕಷ್ಟ. ಆದ್ರಿಂದ ಕರಪ್ಷನ್ ಫ್ರೀ ನಾಯಕತ್ವದ ಭರವಸೆಯನ್ನ ನೀಡೋದರ ಜೊತೆಗೆ ಹಿಂದುತ್ವದ ಅರಿವನ್ನ ಮೂಡಿಸ್ತಾ ಹೋದ್ರೆ ಈ ಬಾರಿ ಬಿಜೆಪಿ ಮ್ಯಾಜಿಕ್ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಗ್ರೌಂಡ್ ಲೆವೆಲ್ ನಿಂದ ಜನರನ್ನ ತಲುಪೋ ಕೆಲಸ ಅಗತ್ಯವಾಗಿ ಆಗ್ಬೇಕಿದ್ದು, ಅದೆಲ್ಲದಕ್ಕೂ ಆರ್ಎಸ್ಎಸ್ ರೂಟ್ ಮ್ಯಾಪ್ ಹಾಕಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಭಾರತದ ಮಟ್ಟಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಅದು ಅಕ್ರಮ ವಲಸಿಗರು. ದೆಹಲಿಯಲ್ಲಿ ಬಾಂಗ್ಲಾ ವಲಸಿಗರನ್ನ ತುಂಬಿಸಿಕೊಂಡು ಕೇಜ್ರಿವಾಲ್ ಪೋಷಣೆ ಮಾಡ್ತಾ ಇರೋ ಬಗ್ಗೆ ಸಾಕ್ಷಿ ಸಮೇತ ಆರೋಪಗಳು ಬರ್ತಾ ಇವೆ. ಮೂಲ ಭಾರತೀಯರಿಗೆ ಇಲ್ಲದ ಫೆಸಿಲಿಟಿಗಳನ್ನ ಅವರಿಗೆ ನೀಡಲಾಗ್ತಾ ಇದೆ. ಇಡೀ ದೆಹಲಿ ನೀರಿನ ಸಮಸ್ಯೆಯನ್ನ ಎದುರಿಸಿದಾಗ್ಲೂ ಬಾಂಗ್ಲಾದ ರೋಹಿಂಗ್ಯಾಗಳಿಗೆ ನೀರು ಸಿಗ್ತಾ ಇತ್ತು ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ. ಈಗ ಈ ವಿಚಾರವನ್ನ ಮುಂದಿಟ್ಕೊಂಡೆ ಕೇಜ್ರಿವಾಲ್ಗೆ ಹೊಡೆತ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ನಡೆದಿವೆ. ಕೇಜ್ರಿವಾಲ್ ಬಹಳ ನಾಜುಕಿನ ವ್ಯಕ್ತಿ. ಜನರನ್ನ ಎಮೋಷನಲ್ ಫೂಲ್ ಮಾಡೋದು ಗೊತ್ತಿರೋದ್ರಿಂದಲೇ ಅಣ್ಣಾ ಹಜಾರೆ ಹೋರಾಟದ ಲಾಭ ಪಡೆದು ಸಾಮ್ರಾಜ್ಯವನ್ನ ಕಟ್ಟಿದ್ದು ಅನ್ನೋದು ಎಲ್ಲರ ಮಾತು. ಅದಕ್ಕೆ ತಕ್ಕ ಹಾಗೆ 100 ಕೋಟಿ ಕೊಳ್ಳೆ ಹೊಡೆದ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದ್ರು ಅದನ್ನ ಎಮೋಷನಲ್ ಆಗಿ ಅಸ್ತ್ರ ಮಾಡ್ಕೊಳ್ಳೋದಕ್ಕೆ ಹೊಂಚು ಹಾಕ್ತಾನೆ ಇದ್ದಾರೆ. ದೆಹಲಿ ಜನಗಳು ಈ ನಾಟಕಕ್ಕೆ ಮಾರು ಹೋಗಬಾರದು ಅಂದ್ರೆ ಸ್ಟ್ರಾಂಗ್ ಆಗಿಯೇ ಅವರನ್ನ ಎಚ್ಚರಿಸಬೇಕಿದೆ ಅನ್ನೋ ಚರ್ಚೆ ನಡೆದಿದೆ. ಸದ್ಯ ರಿವೀಲ್ ಆಗಿರೋ ಸಮೀಕ್ಷೆ ಬಿಜೆಪಿಗೆ ಸ್ವಲ್ಪ ಖುಷಿ ತಂದಿದ್ರೆ ಕೇಜ್ರಿವಾಲ್ಗೆ ಆತಂಕವನ್ನ ಹೆಚ್ಚಿಸ್ತಾ ಇದೆ. ಬಿಜೆಪಿ ನಡೆಸಿರೋ ಆಂತರಿಕ ಸರ್ವೆಯಲ್ಲಿ ಬಿಜೆಪಿಗೆ 30 ಹಾಗೂ ಆಮ್ ಆದ್ಮಿಗೆ 40 ಸೀಟ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಲೆಕ್ಕದಲ್ಲಿ ಬಿಜೆಪಿಗೆ ಸರ್ಕಾರ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಮತ್ತೊಮ್ಮೆ ಕೇಜ್ರಿವಾಲ್ ಕೈಗೆ ಅಧಿಕಾರ ಅನ್ನೋದು ಪಕ್ಕ. ಆದ್ರೆ ವಿಷಯ ಅದಲ್ಲ. 65ರ ಮೇಲೆ ಸೀಟ್ಗಳನ್ನ ಗೆದ್ದು ಅಧಿಕಾರ ಹಿಡಿತಾ ಇದ್ದ ಕೇಜ್ರಿವಾಲ್ ಈಗ ಗೆಲ್ಲೋದಕ್ಕೆ ಬೇಕಾಗಿರೋ ನಂಬರ್ನ ಸುತ್ತಮುತ್ತ ಇಳಿದಿದ್ದಾರೆ ಅನ್ನೋದು. ಇದಕ್ಕೆ ನೇರ ಕಾರಣ ಲಿಕ್ಕರ್ ಸ್ಕ್ಯಾಮ್ ನಿಂದ ಜನರಿಗೆ ನಂಬಿಕೆ ಕಮ್ಮಿಯಾಗಿರೋದು. ಈ ಲೆಕ್ಕಕ್ಕಿಂತ ಒಂದು 10 ಸೀಟ್ ಹೆಚ್ಚು ಗೆಲ್ಲೋದಕ್ಕೆ ಈಗ ಆರ್ಎಸ್ಎಸ್ ಹಾಗೂ ಬಿಜೆಪಿ ಪಣ ತೊಟ್ಟಿರೋದು. ದೆಹಲಿ ಜನರು ವಿಧಾನಸಭೆಯಲ್ಲಿ ಮೋದಿ ಮುಖ ನೋಡಿ ವೋಟ್ ಹಾಕೋದಿಲ್ಲ ಅನ್ನೋದು 2 ಸಲ ಸಾಬೀತಾಗಿದೆ. ಈಗ ಮೊದಲಿಗೆ ನಾಯಕನ ಆಯ್ಕೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಇದರ ಜೊತೆಗೆ ಬಿಜೆಪಿ ಗೆಲ್ಲೋದಕ್ಕೆ ಪ್ರಮುಖವಾಗಿ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಬಿಜೆಪಿ ರೀಸೆಂಟ್ ಆಗಿ ಗೆದ್ದಿರೋ ಎಲ್ಲಾ ಎಲೆಕ್ಷನ್ಗಳಲ್ಲಿ ವರ್ಕ್ ಆಗಿರೋದೇ ಲಾಡ್ಲಿ ಬೆಹನ್ ಯೋಜನೆ. ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿಯ ಬಿಟ್ಟಿ ಭಾಗ್ಯಗಳಿಗೆ ಟಕ್ಕರ್ ಕೊಡೋದಕ್ಕೆ ಇದರಿಂದ ಮಾತ್ರ ಸಾಧ್ಯ ಅನ್ನೋ ಚರ್ಚೆ ನಡೆದಿದೆ. ಅಲ್ಲದೆ ಸದ್ಯದ ಮಟ್ಟಿಗೆ ದೆಹಲಿಯಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ಪಕ್ಕಾ ಆಗಿದೆ. ಇದನ್ನ ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಬಿಜೆಪಿ ಯಶಸ್ವಿ ಆದ್ರೆ ಗೆಲುವು ಸಿಗೋದು ಪಕ್ಕಾ ಎನ್ನಲಾಗ್ತಾ ಇದೆ.
ಇದರ ಜೊತೆಗೆ ಹಾರ್ಡ್ ಕೋರ್ ಬಿಜೆಪಿ ವೋಟರ್ಸ್ ಅನ್ನ ಹಿಡಿದಿಟ್ಟುಕೊಂಡು ಲೋಕಸಭೆಯಲ್ಲಿ ಬಿಜೆಪಿಗೆ ಹಾಗೂ ವಿಧಾನಸಭೆಯಲ್ಲಿ ಆಪ್ಗೆ ವೋಟ್ ಹಾಕೋ ಮತದಾರರನ್ನ ಟಾರ್ಗೆಟ್ ಮಾಡೋದು ಪ್ರಮುಖ ಅನ್ನೋ ಚರ್ಚೆ ನಡೆದಿದೆ. ಯಾವ ಕಾರಣಕ್ಕೆ ವೋಟ್ ಡೈವರ್ಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಯಾರನ್ನ ಸಿಎಂ ಫೇಸ್ ಮಾಡುತ್ತೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಕೇಜ್ರಿವಾಲ್ರನ್ನ ಸೋಲಿಸೋದು ಕಷ್ಟ ಅಂತಲೋ ಅಥವಾ ದೆಹಲಿ ಮೇಲೆ ಇಂಟ್ರೆಸ್ಟ್ ಇಲ್ಲದೆಯೋ ಇಷ್ಟು ವರ್ಷಗಳ ಕಾಲ ಬಿಜೆಪಿ ಪರಿಣಾಮಕಾರಿ ಲೀಡರ್ಗಳನ್ನ ಮುನ್ನೆಲೆಗೆ ತರಲೇ ಇಲ್ಲ. ಈ ಬಾರಿ ಕಿರಣ್ ಬೇಡಿ ಅಥವಾ ಹರ್ಷವರ್ಧನ್ ರಂತ ನಾಯಕರನ್ನ ಹೊರತುಪಡಿಸಿ ಪ್ರಬಲ ರಾಜಕೀಯ ಹಿನ್ನೆಲೆ ಅಥವಾ ಹಿಂದುತ್ವದ ಹಿನ್ನೆಲೆ ಇರೋ ನಾಯಕರನ್ನ ಆರಿಸೋದು ಸರಿ ಅನ್ನೋ ಲೆಕ್ಕಾಚಾರಗಳು ನಡೆದಿವೆ. ಇದರ ಜೊತೆಗೆ ಇನ್ನೊಂದು ತಂತ್ರ ಕೂಡ ಬಿಜೆಪಿ ಕೈ ಹಿಡಿಯಬಹುದು ಅಂತ ಲೆಕ್ಕ ಹಾಕಲಾಗ್ತಾ ಇದೆ. ಅದೇನಂದ್ರೆ ಆಮ್ ಆದ್ಮಿ ವಿರುದ್ಧ ಜಿದ್ದಿಗೆ ಬಿದ್ದು ಕಾಂಗ್ರೆಸ್ ಪ್ರಬಲ ಪೈಪೋಟಿ ನೀಡೋದು. ವೋಟ್ ಬ್ಯಾಂಕ್ ಸಮುದಾಯ ಹಾಗೂ ಹಿಂದೂ ವಿರೋಧಿ ಹಿಂದೂಗಳು ಬಿಜೆಪಿಗಂತೂ ವೋಟ್ ಹಾಕೋದಿಲ್ಲ. ಆದ್ರೆ ಓಲೈಕೆ ನಾಯಕರು ವಿರುದ್ಧ ದಿಕ್ಕಿನಲ್ಲಿ ನಿಂತ್ರೆ ಅವರ ವೋಟ್ ಸ್ಪ್ಲಿಟ್ ಆಗೋದು ಬಿಜೆಪಿಗೆ ವರವಾಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಆರ್ಎಸ್ಎಸ್ ಟೀಮ್ ಹಂತ ಹಂತವಾಗಿ ಒಂದಾದ ನಂತರ ಒಂದು ಬಾಣವನ್ನ ಬಿಡೋ ಸಾಧ್ಯತೆಗಳಿವೆ. ಇನ್ನೊಂದೆಡೆ ರಾಹುಲ್ರ ಜೋಡೋ ಯಾತ್ರೆಗೆ ಹಣ ನೀಡಿದ್ದೆ ಆಂಟಿ ಇಂಡಿಯನ್ಸ್ ಅನ್ನೋ ಬಲವಾದ ಆರೋಪವನ್ನ ಮಹಾ ಸಿಎಂ ದೇವೇಂದ್ರ ಫಡ್ನವೀಸ್ ಮಾಡ್ತಾ ಇದ್ದಾರೆ. ಜೋಡೋ ಯಾತ್ರೆ ಉದ್ದೇಶ ಕೇವಲ ರಾಹುಲ್ರನ್ನ ಹೀರೋ ಮಾಡೋದು ಆಗಿರ್ಲಿಲ್ಲ. ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದೆಯೋ ಅಲ್ಲೆಲ್ಲ ಸರ್ಕಾರವನ್ನ ಉರುಳಿಸಿ ಅತಂತ್ರವನ್ನ ಮಾಡೋ ದೊಡ್ಡ ಹುನ್ನಾರವೇ ಇತ್ತು. ಇದಕ್ಕಾಗಿ ವಿದೇಶಗಳ ಸುಮಾರು 160ರಿಂದ 180 ಸಂಘಟನೆಗಳು ಕೈ ಜೋಡಿಸಿದ್ವು. ಈ ಸಂಘಟನೆಗಳು ಸಣ್ಣ ಪುಟ್ಟ ಸಂಘಟನೆಗಳಲ್ಲ. ವಿಶ್ವದಲ್ಲಿ ಯಾವ ದೇಶದಲ್ಲಿ ಅತಂತ್ರವನ್ನ ಸೃಷ್ಟಿಸಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿ ಕಾರ್ಯ ಸಾಧಿಸೋ ಮಟ್ಟಿಗೆ ನುರಿತ ಸಂಘಟನೆಗಳು. ಇವೆಲ್ಲವೂ ಭಾರತದಲ್ಲಿ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸಿದ್ವು. ಆದ್ರಿಂದ ಜೋಡೋ ಯಾತ್ರೆ ಸಂಬಂಧ ಪಿನ್ ಟು ಪಿನ್ ತನಿಖೆ ಆದ್ರೆ ಬೆಚ್ಚಿ ಬೀಳಿಸೋ ಸಾಕಷ್ಟು ಸತ್ಯಗಳು ಹಾಗೂ ಮಾಹಿತಿಗಳು ಆಚೆ ಬರುತ್ತವೆ ಅಂತ ಫಡ್ನವೀಸ್ ಹೇಳಿದ್ದಾರೆ. ಅಂದಹಾಗೆ ಜೋಡೋ ಯಾತ್ರೆ ಆರಂಭವಾಗಿ ಕೆಲವೇ ದಿನಗಳಲ್ಲಿ ಯಾತ್ರೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಅವರ ಹಿನ್ನೆಲೆ ಏನು ಅನ್ನೋದೆಲ್ಲ ಮಾಧ್ಯಮಗಳ ಮುಂದೆ ಬರ್ತಾ ಇತ್ತು. ಆದ್ರೆ ಭಾರತೀಯರು ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಮೋದಿಯ ಕಟ್ಟರ್ ವಿರೋಧಿಗಳು, ಬಿಜೆಪಿಯ ವಿರೋಧಿಗಳು, ಹಿಂದೂ ವಿರೋಧಿಗಳು, ಭಾರತ ವಿರೋಧಿಗಳು ಎಲ್ಲರೂ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದು ಕಂಡು ಬಂದಿತ್ತು. ಅಂದಹಾಗೆ ಮೋದಿಯನ್ನ ಇಷ್ಟಪಡದೆ ದೇಶವನ್ನ ಇಷ್ಟಪಡುವವರು ಇದ್ರೆ ಖಂಡಿತ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಪ್ರತಿಯೊಬ್ಬ ಭಾರತೀಯನಿಗೆ ಭಾರತ ಮೊದಲು, ಆಮೇಲೆ ನಾಯಕರು. ಆದರೆ ಕಾಂಗ್ರೆಸ್ ಜೊತೆ ಗುರುತಿಸಿಕೊಳ್ಳೋ ಎಲ್ಲರಿಗೂ ಮೋದಿ ದ್ವೇಷಕ್ಕಿಂತ ಹೆಚ್ಚಾಗಿ ಹಿಂದೂ ದ್ವೇಷ ಹಾಗೂ ಭಾರತವನ್ನ ಹಾಳು ಮಾಡೋ ಉದ್ದೇಶ ಕಾಣಿಸ್ತಾ ಇರೋದು ಭಾರತೀಯರಿಗೆ ಆತಂಕ ತರ್ತಾ ಇದೆ. ಅಂದಹಾಗೆ ಇಷ್ಟೆಲ್ಲ ಫಂಡಿಂಗ್ ಆದ್ರೂ ಕೂಡ ಎಲೆಕ್ಷನ್ ನಲ್ಲಿ ಮೋದಿಯನ್ನ ಸೋಲಿಸೋದಕ್ಕೆ ಆಗ್ಲಿಲ್ಲ. ಇದಕ್ಕೆ ಮೋದಿ ಬಲಿಷ್ಠವಾಗಿರೋದು ಒಂದು ಕಾರಣ. ಆದ್ರೆ ಇಷ್ಟೆಲ್ಲಾ ಫಂಡ್ ಮಾಡಿದ್ರು ರಾಹುಲ್ ಕೈಯಲ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಒಟ್ನಲ್ಲಿ ಈ ಬಾರಿ ಬಿಜೆಪಿಯ ಟಾರ್ಗೆಟ್ ದೆಹಲಿ ಅನ್ನೋದು ಪಕ್ಕ ಆಗ್ತಾ ಇದೆ. ಆದ್ರೆ ಎಮೋಷನಲ್ ಅಸ್ತ್ರ ಪ್ರಯೋಗಿಸೋ ಕೇಜ್ರಿವಾಲ್ನನ್ನ ಅಷ್ಟು ಸುಲಭವಾಗಂತೂ ಮಣಿಸೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕೇಜ್ರಿವಾಲ್ ಮಣಿಸೋದ್ರಲ್ಲಿ ಬಿಜೆಪಿ ಯಶಸ್ವಿಯಾಗಿದ್ದೆ ಆದ್ರೆ ಮತ್ತೆ ದೆಹಲಿಯಲ್ಲಿ ಕೇಜ್ರಿವಾಲ್ ತಲೆ ಎತ್ತೋದು ಸುಲಭವಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.